ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. 9वीं कक्षा हिंदी ಇದೆ. 9ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ सीखने के प्रतिफल 3, ಕಲಿಕಾ ಫಲ 3, ಗತಿವಿಧಿ 3, ಚಟುವಟಿಕೆ 3. ಈ ಚಟುವಟಿಕೆ 3ರಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳು ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಸೊ ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ನಮ್ಮ ಚಾನಲ್ 50,000 ಸಬ್ಸ್ಕ್ರೈಬ್ಸ್ಗಳನ್ನು ರೀಚ್ ಆಯಿತು. ಸೊ ನಮ್ಮ ಗುರಿ ಇದೆ 1 ಲಕ್ಷ ಸಬ್ಸ್ಕ್ರೈಬ್ಸ್ಗಳನ್ನು ಮಾಡಬೇಕಂತಕ್ಕಂಥದ್ದು. ಅದಕ್ಕೆ ತಾವೆಲ್ಲರೂ ಕೂಡ ಸಪೋರ್ಟನ್ನು ಮಾಡಿ. ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಇರಲಿ, ಶೇರ್ ಇರಲಿ, ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತೀನಿ. 9ನೇ ತರಗತಿಯ ಹಿಂದಿಯಲ್ಲಿ ಕಲಿಕಾ ಫಲ 3, ಚಟುವಟಿಕೆ 3. ಸೊ ತಮ್ಗೆ ಈಗಾಗಲೇ ಗೊತ್ತಿದೆ ಕಲಿಕಾ ಫಲ 3 ಬಂದ್ಬಿಟ್ಟು ಛಾತ್ರ ಸರಳ ಶಬ್ದ और वाक्यों को लिखना सीखेंगे. ವಿದ್ಯಾರ್ಥಿಗಳು ಸರಳವಾಗಿರ್ತಕ್ಕಂಥ ಶಬ್ದ ಮತ್ತು ವಾಕ್ಯಗಳನ್ನು ಬರೀತಾರೆ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 3, ಚಟುವಟಿಕೆ 3, ಸುಲೇಖ ಶುದ್ಧ ಬರವಣಿಗೆ. अभ्यास 3.12 निम्नलिखित प्रश्नों के उत्तर लिखिए. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. हमारे राष्ट्रपिता का नाम लिखिए. ನಮ್ಮ ರಾಷ್ಟ್ರಪಿತನ ಹೆಸರು ಬರೆಯಿರಿ ಅಂತ ಇದೆ. सो द आंसर इज द हमारे राष्ट्रपिता का नाम महात्मा गांधी है. सेकंड क्वेश्चन इತ್ತು कुछ प्रसिद्ध महिलाओं के नाम लिखिए. सो ಕೆಲವು ಜನ ಪ್ರಸಿದ್ಧ ಮಹಿಳೆಯರ ಹೆಸರುಗಳನ್ನು ಬರೀರಿ ಅಂತ ಕೇಳಿದ್ರು. ಸೊ ಉತ್ತರ ಬಂದ್ಬಿಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ಲಕ್ಷ್ಮೀಬಾಯಿ, ಭೀಕಾ ಕಾಮ, ಸರೋಜಿನಿ ನಾಯ್ಡು. ये तो ಪ್ರಸಿದ್ಧ ಮಹಿಳಾओं ನಾಮ್ ಹೇ. ಇವೆಲ್ಲ ಏನಿದಾವಪ್ಪ ಅಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಮಹಿಳೆಯರ ಹೆಸರುಗಳೇ ಆಗಿದ್ದಾವೆ. ಎಸ್ 3.13 ನಿಮ್ನಲಿಖಿತ ಪರಿಚ್ಛೇದ ಕೋ ಪಢಿಯೇ ಔರ್ ಲಿಖಿಯೇ. ಇದನ್ನು ತಾವೇನು ಮಾಡಬೇಕು, ಓದಬೇಕು ಮತ್ತೆ ಅದೇ ತರನಾಗಿ ಬರಿಬೇಕು. स्वामी विवेकानंद जी का जन्म 12 जनवरी 1863 को कलकत्ता में हुआ था. उनके पिता का नाम विश्वनाथ दत्त और माता का नाम भुवनेश्वरी देवी था. उनका बचपन का नाम नरेंद्र था. नरेंद्र बचपन से ही पढ़ाई में बहुत होनहार थे. वे बड़े होकर विवेकानंद के नाम से प्रसिद्ध हुए ಅಂತಕ್ಕಂಥ ಇಲ್ಲಿ ಒಂದು 4 ಸಾಲುಗಳನ್ನು ಕೊಟ್ಟಿದ್ದಾರೆ. ಇದನ್ನು ಓದಬೇಕಿತ್ತು. ಸೊ ಓದಿದ ನಂತರ ಕೆಳಗಡೆ ಇದೇ ಸಾಲುಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದ್ರೆ ಬರೀತಕ್ಕಂಥದ್ದು ಇತ್ತು. ನೆಕ್ಸ್ಟ್ अभ्यास 3.14 समाचार पत्र के इस खबर को देखकर पढ़ते हुए लिखिए. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಒಂದು ಸುದ್ದಿ ಪತ್ರಿಕೆಯ ಒಂದು ಖಬರ್ ಅಂದ್ರೆ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿ ಪढ़ते हुए लिखिए, ಓದುತ್ತಾ ಅದನ್ನು ಬರೀರಿ ಅಂತ ಹೇಳಿದ್ದಾರೆ. ಬ್ರೇಕಿಂಗ್ जापान के टोक्यो में 7.1 तीव्रता का भूकंप सुनामी की चेतावनी जारी. टोक्यो जापान की राजधानी टोक्यो में बुधवार को भूकंप के तेज झटके महसूस किए गए. नेशनल सेंटर फॉर सिस्मोलॉजी के अनुसार आज रात लगभग 8.06 बजे जापान के टोक्यो से 297 किलोमीटर उत्तर पूर्व में 7.1 तीव्रता का भूकंप आया. इतनी तेज तीव्रता वाले भूकंप के बाद पूर्वोत्तर तट के कुछ हिस्सों के लिए सुनामी की सलाह दी गई. वही जापान के अलावा भारत में लद्दाख में भी करीब 5.2 तीव्रता वाले भूकंप के झटके महसूस किए गए ಅಂತಕ್ಕಂಥದ್ದು. ಇಲ್ಲಿ ಒಂದು ಏನಾಗಿತ್ತಪ್ಪ ಅಂದ್ರೆ ಸಮಾಚಾರ ಪತ್ರಿಕೆ ಒಂದು ಸುದ್ದಿ ಇದೆ. ಅದನ್ನು ತಾವೇನು ಮಾಡಬೇಕು, ಓದಬೇಕು, ಓದ್ತಾನೆ ಬರಿಬೇಕು. ಎಸ್ 3.15 ಅಲ್ಲಿ ಏನಿದೆ ಅಂತಂದ್ರೆ स्कूल के दीवारों पर लिखे हुए हिंदी के सुविचारों को लिखिए ಅಂತ ಇದೆ. ಸೊ ನಿಮ್ಮ ಶಾಲೆಯ ಗೋಡೆಗಳ ಮೇಲೆ ಬರೆದಿರತಕ್ಕಂಥ ಹಿಂದಿಯ ಒಂದು ಸುವಿಚಾರಗಳು. ಇಟ್ ಮೀನ್ಸ್ ಪ್ರಸಿದ್ಧವಾಗಿರ್ತಕ್ಕಂಥ ಮಾತುಗಳನ್ನ ನುಡಿಗಳನ್ನ ತಮಗೆ ಬರಲಿಕ್ಕೆ ಹೇಳಿದ್ರು. ಸೊ ನೋಡಿ ಫಸ್ಟ್ ಇರ್ತಕ್ಕಂಥದ್ದು उठो जागो और तब तक न रुको जब तक लक्ष्य की प्राप्ति न हो. जिसके पास उम्मीद है वह हार कर भी नहीं हारता. ಎಷ್ಟು ಚೆನ್ನಾಗಿರ್ತಕ್ಕಂಥ ವಾಕ್ಯಗಳಿದಾವೆ. अवसर सूर्य उदय की तरह होते हैं. यदि आप ज्यादा देर प्रतीक्षा करेंगे तो आप उन्हें गवा देंगे. बिना विश्वास के कोई काम हो ही नहीं सकता ಅಂತಕ್ಕಂಥದ್ದು. ಒಟ್ಟು 4 ಒಂದು ಸುವಿಚಾರಗಳನ್ನ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ಇಲ್ಲಿ ಬರೆದಿದ್ದೀನಿ. ಸೊ ತಾವುಗಳು ಏನು ಮಾಡಬೇಕಾಗಿತ್ತು, ಇವುಗಳನ್ನೇ ಬರೀತಕ್ಕಂಥದ್ದಿತ್ತು. ಸೊ 3.16 ಅಲ್ಲಿ स्कूल के पुस्तकालय से किसी एक हिंदी कविता को पढ़कर लिखिए ಅಂತ ಇದೆ. ಶಾಲೆಯ ಗ್ರಂಥಾಲಯದಲ್ಲಿರ್ತಕ್ಕಂಥ ಯಾವುದಾದರೂ ಒಂದು ಹಿಂದಿ ಕವಿತೆಯನ್ನು ತಾವೇನು ಮಾಡಬೇಕು, ಓದಿ ಬರೀರಿ ಅಂತ ಇದೆ. ಸೊ ಇಲ್ಲಿ ಒಂದು ಕವಿತೆ ಇದೆ, ಹೋಂಗೆ ಕಾಮಯಾಬ್ ಅಂತಕ್ಕಂಥದ್ದು.
होंगे कामयाब, हम होंगे कामयाब एक दिन, मन में है विश्वास, पूरा है विश्वास, हम होंगे कामयाब एक दिन, हम चलेंगे साथ साथ, डाल हाथों में हाथ, हम चलेंगे साथ साथ एक दिन, मन में है विश्वास, पूरा है विश्वास, हम चलेंगे साथ साथ एक दिन ಅಂತಕ್ಕಂಥದ್ದು ಹಮ್ ಹೋಂಗೆ ಕಾಮಯಾಬ್ ಅಂತಕ್ಕಂಥ ಏನ್ ಮಾಡಿದ್ದೀನಿ ಒಂದು ಪದ್ಯವನ್ನು ನಾನು ಇಲ್ಲಿ ಏನ್ ಮಾಡಿದ್ದೀನಿ ತಮ್ಮ ಮುಂದೆ ಕೊಟ್ಟಿದ್ದೀನಿ. ಸೊ ನೀವುಗಳು ನಿಮ್ಮ ಗ್ರಂಥಾಲಯದಲ್ಲಿ ಲೈಬ್ರರಿಯಲ್ಲಿ ಓದಿರ್ತಕ್ಕಂಥ ಹಿಂದಿಯ ಒಂದು ಹಾಡನ್ನ ತಮ್ಗೆ ಏನ್ ಮಾಡಲಿದ್ದಾರೆ ಇಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ 3.17 ನಲ್ಲಿ ನೋಡೋಣ. ಸ್ಕೂಲ್ की पुस्तकालय से अपने पसंद के किताबों की सूची तैयार कीजिए. ಈಗಾಗಲೇ ನಿಮಗೆ ಶಾಲೆಯಲ್ಲಿ ಲೈಬ್ರರಿಯಲ್ಲಿ ಏನ್ ಮಾಡಿದ್ದಾರೆ ಪುಸ್ತಕಗಳಿದಾವೆ ಅಪ್ನೆ ಪಸಂದ್ಗೆ. ಸೊ ನಿಮಗೆ ಇಷ್ಟವಾಗಿರ್ತಕ್ಕಂಥ ಪುಸ್ತಕಗಳ ಒಂದು ಪಟ್ಟಿಯನ್ನು ತಾವು ಏನ್ ಮಾಡಬೇಕಾಗಿತ್ತು ಮಕ್ಕಳೇ ತಯಾರನ್ನ ಮಾಡಬೇಕಿತ್ತು. ಸೊ ಅದನ್ನ ಹೇಗೆ ಕೋಷ್ಟಕ ಇರಬೇಕು, ಕ್ರಮ ಸಂಖ್ಯೆ ಇರಬೇಕು, ಕಿತಾಬೋಂಕೆ ನಾಮ್ ಇರಬೇಕು, ಅಂದ್ರೆ ಪುಸ್ತಕಗಳ ಹೆಸರು. ಸೊ ನಾನಿಲ್ಲಿ ಒಂದು ರೀತಿಯಾಗಿರ್ತಕ್ಕಂಥದ್ದು ಕೆಲವು ಮಾದರಿಯಾಗಿ ಏನ್ ಮಾಡಿದ್ದೀನಿ ಪುಸ್ತಕಗಳ ಹೆಸರುಗಳನ್ನ ಕೊಟ್ಟಿದ್ದೀನಿ. ಇದೇ ತರನಾಗಿರ್ತಕ್ಕಂಥ ನಿಮ್ಮ ಲೈಬ್ರರಿಯಲ್ಲಿ ಇರ್ತಕ್ಕಂಥ ಪುಸ್ತಕ ಹೆಸರುಗಳನ್ನ ಬರೀರಿ. ಸೊ ಕೋಷ್ಟಕ ಕೊಡ್ರಿ, ಕ್ರಮ ಸಂಖ್ಯೆ ಮತ್ತು ಕಿತಾಬೋಂಕೆ ನಾಮ್ ಅಂತಕ್ಕಂಥದ್ದು. ಸೊ ಫಸ್ಟ್ ಇರ್ತಕ್ಕಂಥದ್ದು ಪಂಚತಂತ್ರ ಕಥೆಗಳು ಎಲ್ಲಾ ಸ್ಕೂಲ್ ಲೈಬ್ರರಿಯಲ್ಲಿ ಇದ್ದೇ ಇರ್ತವೆ. ಎರಡನೇದು ಇರ್ತಕ್ಕಂಥದ್ದು ರಾಮಾಯಣ ಮತ್ತು ಮಹಾಭಾರತ ಕಥೆಗಳಂತಿದೆ. ಮೂರನೇದು ಕನ್ನಡ ಶಬ್ದಕೋಶ. ನಾಲ್ಕನೇದು ಬಂದ್ಬಿಟ್ಟು ಇಂಗ್ಲಿಷ್ ಕನ್ನಡ ಡಿಕ್ಷನರಿ. ಐದನೇದು ಬಂದ್ಬಿಟ್ಟು ಹಿಂದಿ ಕನ್ನಡ ಶಬ್ದಕೋಶ. ಆರನೇದು ಬಂದ್ಬಿಟ್ಟು ಹಿಂದಿ ವ್ಯಾಕರಣ. ಸೊ ಸೆವೆಂತ್ ಬಂದ್ಬಿಟ್ಟು ಬಾಲಗೀತ ಅಂತ ಕರಿತೀವಿ. ಸೊ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 3. ಇಟ್ ಮೀನ್ಸ್ 9ನೇ ತರಗತಿಯ ಕಲಿಕಾಫಲ 3ರಲ್ಲಿ ಚಟುವಟಿಕೆ 3ರಲ್ಲಿ ಇರ್ತಕ್ಕಂಥ ಸುಲೇಖಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳ ಉತ್ತರವನ್ನ ಈ ದಿನ ನಾವು ನೋಡಿದ್ದೀವಿ. ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. 50,000 ಸಬ್ಸ್ಕ್ರೈಬರ್ನ ರೀಚ್ ಆಗಿದ್ದಕ್ಕೆ ತಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀವಿ. ಇದೇ ತನ್ನಾಗಿರ್ತಕ್ಕಂಥ ನಿಮ್ಮ ಸಪೋರ್ಟ್ ಮುಂದಿನ ವಿಡಿಯೋಗಳಿಗೂ ಕೂಡ ಇರಲಿ.